ಟಿ20 ವಿಶ್ವಯುದ್ಧದಲ್ಲಿ ಪಾಕ್ ವಿರುದ್ಧ ಭಾರತ ರೋಚಕ 6 ರನ್ಗಳಿಂದ ವಿಜಯೋತ್ಸವ ಆಚರಿಸಿದೆ. ಬೂಮ್ರಾ ಮಾಡಿದಂಥ 19ನೇ ಓವರ್ ಪಾಕ್ ತಂಡದ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿತು. ಡೆತ್ ಓವರ್ ಸ್ಪೆಷಲಿಸ್ಟ್ ಬೂಮ್ರಾ ಪಾಕ್ ಪಡೆಯನ್ನ ಧೂಳಿಪಟ ಮಾಡಿದ್ದು ಹೇಗೆ? ಬನ್ನಿ ರಿಪೋರ್ಟ್ ನೋಡೋಣ. ನ್ಯೂಯಾರ್ಕ್ನ ನಸೌ ಸ್ಟೇಡಿಯಂನಲ್ಲಿ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದ ಪಾಕಿಸ್ತಾನ ಫೀಲ್ಡಿಂಗ್ ಆಯ್ದುಕೊಳ್ಳುತ್ತೆ. ಮಳೆ ಕಣ್ಣಾಮುಚ್ಚಾಲೆ ಮಧ್ಯೆ ಬ್ಯಾಟಿಂಗ್ ಇಳಿದ ಭಾರತದ ಪರ ಕೊಹ್ಲಿ 4 ರನ್ಗೆ ವಿಕೆಟ್ ಒಪ್ಪಿಸಿದ್ರೆ ಕ್ಯಾಪ್ಟನ್ ರೋಹಿತ್ 13 ರನ್ಗೆ ಪೆವಿಲಿಯನ್ಗೆ ಮರಳಿದ್ರು. ಸಿಕ್ಕ 4 ಜೀವದಾನವನ್ನ ಸರಿಯಾಗಿ ಬಳಸಿಕೊಂಡ ಪಾಂತ್ 6 ಬೌಂಡರಿ ಸಹಿತ 42 ರನ್ ಗಳಿಸಿದ್ರು. ಇನ್ನುಳಿದಂತೆ ಭಾರತ ತಂಡದ ಕೆಳ ಕ್ರಮಾಂಕದಲ್ಲಿ ಯಾರೊಬ್ಬರು ಕೂಡ ಡಬಲ್ ಡಿಜಿಟ್ ರನ್ ತಲುಪಲಿಲ್ಲ. ಈ ಮೂಲಕ ಭಾರತ ನಿಗದಿತ 20 ಓವರ್ಗಳಲ್ಲಿ ಕೇವಲ 119 ರನ್ ಗಳಿಸಲಷ್ಟೇ ಶಕ್ತವಾಗುತ್ತೆ. ಈ ಗುರಿ ಬೆನ್ನತ್ತಿದ ಪಾಕ್ ತಂಡದ ಪರ ಓಪನರ್ ರಿಜ್ವಾನ್ ತಾಳ್ಮೆ ಮತ್ತು ಜಾಣ್ಮೆಯ ಬ್ಯಾಟಿಂಗ್ ಮಾಡ್ತಿದ್ರು. ಕ್ಲಾಸ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ದ ರಿಜ್ವಾನ್ ವಿಕೆಟ್ ಪಡೆಯೋಕೆ ಭಾರತದ ಬ್ರಹ್ಮಾಸ್ತ್ರವೇ ಬುಮ್ರಾನೇ ಬರಬೇಕಾಯ್ತು. ಕೊನೆ 2 ಓವರ್ನಲ್ಲಿ ಪಾಕ್ ಗೆಲುವಿಗೆ 21 ರನ್ ಬೇಕಿರುತ್ತೆ. ಈ ಓವರ್ನಲ್ಲಿ ಬುಮ್ರಾ ಕೇವಲ 3 ರನ್ ನೀಡಿದ್ದಲ್ಲದೆ ಕೊನೆ ಬಾಲ್ನಲ್ಲಿ ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಹರ್ಷದೀಪ್ ಕೊನೆ ಓವರ್ನ ಕೊನೆ 3 ಬಾಲ್ನಲ್ಲಿ ಸತತ ಬೌಂಡ್ರಿ ಸಿಡಿಸಿದೆಯಾದ್ರೂ ಪಾಕ್ಗೆ ಪ್ರಯೋಜನವಾಗಲಿಲ್ಲ. ಈ ಮೂಲಕ ಭಾರತ ತಂಡ ರೋಚಕ 6 ರನ್ಗಳಿಂದ ಜಯ ಸಾಧಿಸಿದೆ. ಪಾಕ್ ತಂಡ ಸೋಲ್ತಿದ್ದಂತೆ ನಸೀಂ ಶಾ ಮೈದಾನದಲ್ಲಿ ಕಣ್ಣೀರಿಟ್ರು. 3 ವಿಕೆಟ್ ಪಡೆದ ಬುಮ್ರಾ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.